ಪಬ್ಲಿಕ್ ಸ್ಪೀಕಿಂಗ್ ಚೆನ್ನಾಗಿರುತ್ತೆ. ಸೊ ಪಬ್ಲಿಕ್ ಸ್ಪೀಕಿಂಗ್ ಚೆನ್ನಾಗಿದ್ರೆ ನೀವು ಯೂಟ್ಯೂಬಲ್ಲಿ ವಿಡಿಯೋಗಳ ಮುಖಾಂತರ ಇನ್ನೊಬ್ರಿಗೆ ಹೇಳ್ಕೊಡ್ಬೋದು. ಒಬ್ರು ಒಳ್ಳೆ ಸ್ಪೀಕರ್ ಆಗಬೇಕು ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಾದಂಥ ಗುಣ ಸ್ವಭಾವಗಳು ಬೇಕು, ನೀವು ಒಂದು ಸ್ಪೀಕರ್ ಆಗ್ಬಹುದು. ಆ ಸ್ಪೀಕರ್ ಆಗೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನಿದೆ, ಅದರಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಫ್ಯೂಚರ್ ಆಪರ್ಚುನಿಟೀಸ್ ಇದೆ, ಇದನ್ನೆಲ್ಲ ನೀವು ಹೇಳ್ಕೊಡ್ಬೋದು. ಇದು ಕೂಡ ಆನ್ಲೈನಲ್ಲೇ ಬಂದು ಹೇಳ್ಕೊಡ್ಬೋದು. ಇದರಿಂದ ನೀವು ಹಣ ಸಂಪಾದನೆ ಮಾಡ್ಬೋದು. ಇನ್ನು ಟ್ರೆಡಿಷನಲ್ ವೇ, ಮೊದಲೆಲ್ಲ ಟ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮನೆ ಪಾಠಕ್ಕೆ ಹೋಗ್ಬೇಕಾಗಿತ್ತು. ಅವ್ರ ಮನೆಗಳ ಹತ್ರನೇ ಹೋಗಿ ಮನೆಯಲ್ಲೇ ಕೂತ್ಕೊಂಡು ಪಾಠಗಳನ್ನ ಕೇಳಬೇಕಾಗಿತ್ತು. ಇವಾಗ ಆನ್ಲೈನ್ ಪಾಠಗಳು ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಝೂಮಲ್ಲಿ ನೀವು ಬಂತು ಅಂತ ಹೇಳಿದ್ರೆ ಆನ್ಲೈನಲ್ಲೇ ನಿಮ್ಮ ಮನೆಗಳಲ್ಲೇ ಕೂತ್ಕೊಂಡು ನೀವು ಪಾಠಗಳನ್ನ ನೀವು ಕೇಳ್ಬೋದು. ನೀವು ತುಂಬಾನೇ ಒಂದು ಟೀಚಿಂಗಲ್ಲಿ ಯಾವುದೋ ಒಂದು ವಿಭಾಗದಲ್ಲಿ ಎಕ್ಸ್ಪರ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಆ ಟೀಚಿಂಗು ಕೂಡ ಮಾಡ್ಬೋದು. ಅದರಿಂದನೂ ಕೂಡ ನೀವು ಹಣ ಸಂಪಾದನೆ ಮಾಡ್ಬೋದು. ಒಂದು ಸ್ಟೂಡೆಂಟ್ಗೆ ಇವಾಗ ಒಂದು ತಿಂಗಳಿಗೆ 1,000 ರೂಪಾಯಿ ಅಂತ ಹೇಳಿದ್ರು ನಿಮಗೆ ಒಂದು 10 ಸ್ಟೂಡೆಂಟ್ಸ್ ಆದ್ರೂ ಸಾಕು. 10,000 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಡೈಲಿ ಒಂದು ಅರ್ಧ ಗಂಟೆನೋ 1 ಗಂಟೆ ಟೈಮ್ನೋ ನೀವು ಝೂಮಲ್ಲಿ ಅವ್ರಿಗೆ ಕ್ಲಾಸ್ಗಳನ್ನ ಕೊಡೋದ್ರ ಮುಖಾಂತರ ಒಂದು ಸೈಡ್ ಆ್ಯಸಲ್ ಆಗಿ ಕೂಡ ನೀವು ಮಾಡ್ಕೊಬೋದು. ಇದು ತುಂಬಾನೇ ಈಸಿ ಇದೆ. ಇನ್ನು ನೀವು ಇದರಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ ಹೇಳ್ಕೊಡ್ಬೋದು, ಅಥವಾ ಜನರಲ್ ನಾಲೆಡ್ಜ್ ಎಲ್ಲ ಹೇಳ್ಕೊಡ್ಬೋದು. ಯಾವುದೋ ಒಂದು ಪರೀಕ್ಷೆಗೆ ಪ್ರಿಪೇರ್ ಮಾಡ್ಕೊಳಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಇದೆಲ್ಲ ಸ್ಪೆಷಲ್ ಕೋರ್ಸ್ ಅಂತ ನೀವು ಡಿಸೈನ್ ಮಾಡ್ಕೊಂಡ್ರೆ ಒಂದೊಂದು ಕೋರ್ಸ್ಗೆನೆ 10,000 ರೂಪಾಯಿ 20,000 ರೂಪಾಯಿ ಈ ರೀತಿ ಎಲ್ಲ ಚಾರ್ಜಸ್ ಮಾಡ್ತಾರೆ. ಸೊ ಈ ರೀತಿಯ ಆಪರ್ಚುನಿಟೀಸ್ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಹೆಲ್ತ್ ವಿಷಯಕ್ಕೆ ಬರೋದಾದ್ರೆ, ಹೆಲ್ತ್ ನಿಮ್ದು ಫಿಟ್ನೆಸ್ ಬಗ್ಗೆ, ನೀವು ಫಿಟ್ನೆಸ್ ತುಂಬ ಫ್ರೀಕ್ ಇತ್ತು ಅಂತ ಹೇಳಿದ್ರೆ, ಫಿಟ್ನೆಸ್ ಅಲ್ಲಿ ತುಂಬ ನಿಮ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ, ನೀವು ಒಂದು 5-10 ವರ್ಷದಿಂದ ಜಿಮ್ಗೆ ಹೋಗ್ತಾ ಇದ್ದೀರಾ ಅಥವಾ ಏನೋ ಯೋಗ ಮಾಡ್ತಾ ಇದ್ದೀರಾ, ನೀವು ಈ ರೀತಿ ನಿಮಗೆ ಒಂದು ಎಕ್ಸಸೈಸ್ಗಳ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಇದನ್ನು ನಿಮ್ಮ ವೀಕ್ಷಕರುಗಳಿಗೆ ನೀವು ಆನ್ಲೈನ್ ಮುಖಾಂತರ ಟಿಪ್ಸ್ಗಳ ಮುಖಾಂತರ ಅದನ್ನು ಕೂಡ ಹೇಳ್ಕೊಡ್ಬೋದು. ಬ್ಯೂಟಿ ಕೇರ್ ಬಗ್ಗೆ ಇದ್ರದ್ದು ಬಗ್ಗೆ ನೀವು ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ನೀವು ಆನ್ಲೈನಲ್ಲಿ ಬಂದು ಕ್ಲಾಸಸ್ಗಳ ಮುಖಾಂತರ ತಿಳಿಸ್ಕೊಡ್ಬೋದು. ಸೊ ಇದರಲ್ಲೂ ಕೂಡ ನೀವು ಹಣ ಸಂಪಾದನೆ ಮಾಡ್ಬೋದು. ನೀವು ಆನ್ಲೈನ್ ಸಪ್ರೇಟಾಗಿ ಕ್ಲಾಸಸ್ನ ಕೊಡೋದ್ರ ಮುಖಾಂತರನೂ ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೂಡ ಆನ್ಲೈನಲ್ಲೇ ನೀವು ಎಲ್ಲೂ ಹೋಗ್ದಂಗೆ ನಿಮ್ಮ ಮನೆ ಕಂಫರ್ಟಲ್ಲೇ ನೀವು ಬಿಸ್ನೆಸ್ನ ಮಾಡ್ಕೊಬೋದು. ಆಮೇಲಿಂದ ನಿಮಗೆ ನೆಕ್ಸ್ಟು ಪಾಪ್ಯುಲಾರಿಟಿನೂ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನಾಲೆಡ್ಜ್ ಸಿಗುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ, ಮತ್ತೆ ನೀವು ಬೇರೆ ಬೇರೆ ಬ್ರ್ಯಾಂಡ್ಗಳ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಅದರಿಂದನೂ ಕೂಡ ಹಣ ಸಂಪಾದನೆ ಮಾಡ್ಕೋಬಹುದು. ಸೊ ಈ ರೀತಿ ನಿಮ್ಮ ಸ್ಕಿಲ್ಗಳನ್ನ ನೀವು ಮಾರ್ಪಾಡು ಮಾಡಿಕೊಂಡು ಅದ್ರ ಮುಖಾಂತರ ನೀವು ಬಿಸ್ನೆಸ್ನ ಕಟ್ಕೊಬಹುದು.